ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಗೈಚಬ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ನಾವು ಕಳಸದ ಒಳಗೆ ಯಾವ ವಸ್ತುವನ್ನು ಹಾಕಿಕೊಂಡು ಕಳಸ ಸ್ಥಾಪನೆ ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಲಭಿಸುತ್ತದೆ, ಹಾಗೆ ಶಾಸ್ತ್ರೋಕ್ತವಾಗಿ ಕಳಸ ಸ್ಥಾಪನೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ನಾವು ಸ್ವಲ್ಪ ಮಟ್ಟಿಗೆ ನಾವು ವಸ್ತುಗಳನ್ನು ಸಹ ನಾವು ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಈ 16 ವಸ್ತುಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ವಸ್ತುಗಳನ್ನು ಸಿದ್ಧತೆ ಮಾಡಿಕೊಳ್ಳಲೇಬೇಕಾಗುತ್ತದೆ. ಆ ವಸ್ತುಗಳು ಯಾವ್ಯಾವ ಅನ್ನೋದನ್ನು ಬನ್ನಿ ನೋಡೋದಂತೆ. ಮೊದಲು ನಾವು ಅರಿಶಿನ ಕುಂಕುಮವನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಅರಿಶಿನ ಕುಂಕುಮ ನಾವು ಕಲಸಕ್ಕೆ ಹಾಕಿ ಪೂಜೆ ಮಾಡಬೇಕಲ್ವಾ, ಅದಕ್ಕೆ. ಹಾಗೆ ಸುಣ್ಣ ಯಾವ ಕಾರಣಕ್ಕೆ ಉಪಯೋಗಿಸ್ಬೇಕಂದ್ರೆ, ನಾವು ತುಂಬ ಗ್ರ್ಯಾಂಡಾಗಿ ಒಂದು ಅಲಂಕಾರ ಮಾಡಿರ್ತೀವಿ, ದೇವಿಗೆ ದಿಷ್ಟಿ ಆಗಬಾರ್ದಂತ ಹಚ್ಚಿ ಪೂಜೆ ಮಾಡ್ತೀವಿ. ಹಾಗೆ ಬೆಳ್ಳಿ, ಬಂಗಾರದ್ದು ಅಥವಾ ಹಿತ್ತಾಳೆ ಒಂದು ನಾಣ್ಯವನ್ನು ಹಾಕಿಕೊಂಡು ನಾವು ಕಳಸದೊಳಗೆ ಹಾಕಿ ಪೂಜೆ ಮಾಡಬೇಕಾಗಿರೋದ್ರಿಂದ ನಾಣ್ಯಗಳನ್ನು ಸಹ ನೀವು ಒಂದು ಸಿದ್ಧತೆ ಮಾಡಿಕೊಂಡು ಲವಂಗ ನೀವು ಎದ್ದು ಕಳಸದ ಒಳಗೆ ಸಹ ಹಾಕಬೇಕು. ಹಾಗೆ ನೀವು ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನು ಸಹ ಲಕ್ಷ್ಮಿ ಮುಂದೆ ಹಾಗೆ ದೀಪದ ಮುಂದೆ ಸಹ ಇಡಬೇಕಾಗುತ್ತದೆ. ಚಕ್ಕೆಯನ್ನು ಸಹ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಚಕ್ಕೆಯನ್ನು ನೀವು ಕಳಸದ ಒಳಗೆ ಮಾತ್ರ ಹಾಕಲು ಬರುವುದಿಲ್ಲ, ಸುತ್ತಲೂ ಸಹ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ. ಏಲಕ್ಕಿ ನೀವು ಎದ್ದು ಕಳಸದ ಒಳಗೆ ಹಾಕಬೇಕಾಗುತ್ತದೆ. ಹಾಗೆ 6 ನೀವು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಪುನುಗು ತುಂಬಾ ಒಂದು ಸುವಾಸನೆ ಭರಿತವಾಗಿ ಪೇಸ್ಟ್ ಥರವಿರ್ತದೆ. ಆ ಪೇಸ್ಟ್ ನೀವು ಸ್ವಲ್ಪ ಮಟ್ಟಿಗೆ ಕಳಸಕ್ಕೆ ಹಚ್ಚಿ ನೀವು ಪೂಜೆ ಮಾಡಬೇಕಾಗುತ್ತೆ. ಇದು ತುಂಬಾ ಸುವಾಸನೆ ಭರಿತ. ಇಷ್ಟು ನೀವು ಹಚ್ಚಿದರೆ ಸಾಕು, ತುಂಬಾ ಅದನ್ನು ಹಾಕಬೇಕಂತ ಇರುವುದಿಲ್ಲ. ಹಾಗೆ ಜವಾದು ಪೌಡರ್, ಇದು ಜವಾದು ಪುಡಿ ನಿಮಗೆ ಒಂದು ಟೈಪ್ನಲ್ಲಿ ಸಿಗ್ತದೆ. ಪುಡಿ ಸಹ ಇರ್ತದೆ, ಪೌಡರ್ನಲ್ಲಿ ಸಹ ಇರ್ತದೆ, ಹಾಗೆ ಪೇಸ್ಟ್ನಲ್ಲಿ ಸಹ ಇರ್ತದೆ. ಪೇಸ್ಟ್ ಸಾಮಾನ್ಯವಾಗಿ ಎಲ್ಲಿ ಸಹ ಸಿಗೋದಿಲ್ಲ. ತಿರುಪತಿಯಲ್ಲಿ ನೀವು ಹೋಗಿದ್ರೆ ಅಲ್ಲಿ ಪೇಸ್ಟ್ ಸಿಗ್ತದೆ. ಅದು ನೀವು ಸ್ವಲ್ಪ ಮಟ್ಟಿಗೆ ಹಚ್ಚಿದರೆ ಸಾಕು, ಪೂರ್ತಿ ಮನೆಯೇ ಘಮ ಅಂತ ಇರ್ತದೆ. ಅದು ತುಂಬಾ ಒಂದು ಒಳ್ಳೆಯದು. ಅದು ಸಿಗಲಿಲ್ಲ ಅಂದರೆ ನೀವು ಈ ಜವಾದು ಪುಡಿಯನ್ನು ಸಹ ನೀವು ಕಲಸದ ಒಳಗೆ ಹಾಕಿ ಪೂಜೆ ಮಾಡ್ಕೋಬಹುದು. ಗೊರಂಚಮ್, ಇದು ಸಾಸಿವೆ ಆಕಾರದಲ್ಲಿ ಇರ್ತದೆ. ಹಾಗೆ ಅದು ಕೇಸರಿ ಬಣ್ಣದಲ್ಲಿ ಇರ್ತದೆ. ಅದನ್ನು ಸಹ ನೀವು ಹಾಕಿ ಪೂಜೆನ ಮಾಡಬೇಕಾಗುತ್ತದೆ. ಅದು ನೀವು ಕಲಸದ ಒಳಗೆ ಹಾಕಬೇಕಾಗಿರುತ್ತದೆ. ಹಾಗೆ ಗಂಗಾಜಲವನ್ನು ಸಹ ನೀವು ಸಿದ್ಧತೆ ಮಾಡಿಟ್ಕೊಳ್ಳಿ. ಗಂಗಾಜಲ, ಗೋಮೂತ್ರ, ಇದು ತುಂಬಾ ಒಂದು ಬಹಳ ಪ್ರಾಮುಖ್ಯತೆವಾಗಿರುವಂಥದ್ದು. ಹಾಗೆ ಪಚ್ಚಕರ್ಪೂರವನ್ನು ಒಂದು ಪೀಸ್ ಹಾಕಿದರೆ ಸಾಕು, ಸುವಾಸನೆ ಭರಿತವಾಗಿ. ಹಾಗೆ ಕೇಸರಿ ದಳಗಳು, ಇದು ನಿಮಗೆ ಆಪ್ಷನಲ್ ಆಗಿರುತ್ತದೆ. ಕೇಸರಿ ದಳಗಳನ್ನು ಸಹ ನೀವು ಹಾಕಬೇಕಾಗಿರುತ್ತದೆ. ಹಳದಿ ಅಥವಾ ಕೆಂಪು ಅಕ್ಷತೆ ತುಂಬಾ ಶ್ರೇಷ್ಠವಾದದ್ದು ಈ ಲಕ್ಷ್ಮೀ ಪೂಜೆಗೆ. ಸೊ ನೀವು ಕೆಂಪು ಅಕ್ಷತೆಯನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ಹಾಗೆ ಹಳದಿ ಅಕ್ಷತೆ ಸಹ ಅದು ಸಹ ಶ್ರೇಷ್ಠನೇ. ಹಾಗೆ ಶ್ರೀಗಂಧದ ಪುಡಿ, ಅದನ್ನು ಸಹ ನೀವು ಕಲಸದ ಒಳಗೆ ಹಾಕಿಕೊಂಡು ಪೂಜೆ ಮಾಡಬೇಕು. ಅಡಿಕೆ ಒಂದು ಅಥವಾ 2 ಅಡಿಕೆ ನೀವು ಸಿದ್ಧತೆ ಮಾಡಿಕೊಂಡು ಕಲಸದ ಒಳಗೆ ಹಾಕಿ. ಹಾಗೆ ನೀವು ಒಂದು ತಾಂಬೂಲಕ್ಕೆ ನೀವು ಮಲ್ಲಕ್ಕಿಗೆ ಸಹ ಅಡಿಕೆಯನ್ನು ಇಡಬೇಕಾಗುತ್ತದೆ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಸಹ ಇದನ್ನು ಸಹ ನೀವು ಜಾಸ್ತಿ ಮೊತ್ತದಲ್ಲಿ ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಹಾಗೆ ಇದು ಗಣಪತಿ ಅಡಿಕೆ, ಇದು ತುಂಬಾ ಗಟ್ಟಿಯಾಗಿರುತ್ತದೆ. ಇದನ್ನು ಗಣೇಶ ವಿಗ್ರಹ ಇಲ್ಲವಾದರೆ ನಿಮ್ಮ ಮನೆಯಲ್ಲಿ ಇದನ್ನು ಇಟ್ಟು ಸಹ ನೀವು ಪೂಜೆ ಮಾಡ್ಕೋಬಹುದು, ಗಣೇಶ ಅಂತ. ಹಾಗೆ ಇದರಲ್ಲಿ ಸಹ ಒಂದು ನೀವು ಸಿದ್ಧತೆ ಮಾಡಿಕೊಳ್ಳಲೇಬೇಕು, ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳು ಇದು ಸಹ. ಈ ಎಲ್ಲ ವಸ್ತುಗಳನ್ನು ಹಾಕಿಕೊಂಡು ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ. ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಅದು ಸ್ಟ್ಯಾಂಡ್ ಅಂತ ಬರ್ತಾ ಇದೆ, ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡುವಂಥದ್ದು ಸ್ಟ್ಯಾಂಡು. ಅದನ್ನು ಬಳಸಬಹುದು ಅನ್ನೋದಾದರೆ ಅದರಲ್ಲಿ ಕಬ್ಬಣವಿರ್ತದೆ. ಆ್ಯಕ್ಚುಲಿ ನಾವು ಕಬ್ಬಣವನ್ನು ನಾವು ದೇವತೆಗಳ ಒಂದು ಪೂಜೆಗಳಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ದೇವರ ಪೂಜೆಯಲ್ಲಿ ನಾವು ಅದನ್ನು ಉಪಯೋಗಿಸಬಾರ್ದು. ಕಬ್ಬಣ ಶನಿಯ ಒಂದು ಸಂಕೇತ. ನೀವು ಸ್ಟ್ಯಾಂಡನ್ನು ಇಡುವುದಾದರೆ ತಾಮ್ರ ಅಥವಾ ನೀವು ಹಿತ್ತಾಳೆ ಅಥವಾ ಕಟ್ಟಿಗೆ ಸ್ಟ್ಯಾಂಡ್ ಸಹ ಬರ್ತದೆ, ಅದರಲ್ಲಿ ಸಹ ನೀವು ಪ್ರತಿಷ್ಠಾಪನೆ ಮಾಡ್ಬೋದು. ಅದು ತುಂಬ ಒಂದು ಶ್ರೇಷ್ಠವಾದದ್ದು. ನೀವು ಕಬ್ಬಣವನ್ನು ಆದಷ್ಟು ಉಪಯೋಗಿಸ್ಕೊಳ್ಳಲು ಹೋಗಲೇಬೇಡಿ, ಅದು ತುಂಬಾ ಒಂದು ಒಳ್ಳೆಯದಲ್ಲ. ಅದರ ಬದಲಿಗೆ ನೀವು ಕಟ್ಟಿಗೆ ಸ್ಟ್ಯಾಂಡನ್ನು ಸಹ ನೀವು ತೆಗೆದುಕೊಳ್ಳಲು ಆಗುವುದಿಲ್ಲ ಅಂದರೆ ಬೆಸ್ಟ್ ಅಂದರೆ ನೀವು ಒಂದು ಕಳಸದಲ್ಲಿ ನೀವು ಅಕ್ಕಿಯನ್ನು ತುಂಬಿಸಿ ಅದ್ರ ಮೇಲೆ ಮತ್ತೊಂದು ನೀರನ್ನು ಹಾಕಿ ಕಳಸವನ್ನು ಇಟ್ಟು ನೀವು ಸೀರೆಯನ್ನು ಉಡಿಸಿ ಎಲ್ಲ ಆಭರಣಗಳನ್ನು ನೀವು ಹಾಕ್ಕೊಂಡು ನೀವು ಕಳಸ ಸ್ಥಾಪನೆ ಮಾಡುವುದು, ಅದು ತುಂಬಾ ಶ್ರೇಷ್ಠವಾದದ್ದು. ಇಲ್ಲವಾದರೆ ಕಟ್ಟಿಗೆ ಅಥವಾ ತಾಮ್ರದ ಹಿತ್ತಾಳೆ ಸ್ಟ್ಯಾಂಡ್ಗಳನ್ನು ಸಹ ಉಪಯೋಗಿಸ್ಕೊಳ್ಬಹುದು, ಅದು ಸಹ ಒಳ್ಳೆಯದೇನೆ. ಮನೆ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು ಒಂದು ಬಾಳೆ ಎಲೆಯನ್ನಿಡಿ. ಯಾಕೆಂದರೆ ಬಾಳೆ ಎಲೆ ತುಂಬ ಶ್ರೇಷ್ಠವಾದದ್ದು. ಬಾಳೆ ಎಲೆಯನ್ನಿಟ್ಟು 5 ಹಿಡಿ ಅಕ್ಕಿಯನ್ನು ಹಾಕಿ ನೀವು ಕೈಯಿಂದಲೇ ಶ್ರೀಂ ಸ್ವಸ್ತಿಕ್ ಓಂ
ಹಾಗೆ ಅಷ್ಟದ ಪದ್ಮ ರಂಗೋಲಿಯನ್ನು ಹಾಕಿಕೊಂಡು ಅಂದರೆ ಕೈಯಿಂದಲೇ ಬರೆದುಕೊಂಡು 2 ವಿಳೆದೆಲೆ ಇಡಿ ಶ್ರೀಮಂತ ಬರೆದು ದೇವಿಯ ಬೀಜಾಕ್ಷರವನ್ನು ಬರೆದು ಅಕ್ಷತೆಯನ್ನು ಹಾಕಿ ನೀವು ಕಳಸವನ್ನು ನೀವು ಸಿದ್ಧತೆ ಮಾಡಿಕೊಂಡು ಅದರೊಳಗೆ ಇರಬೇಕಾಗುತ್ತದೆ. ಕಳಸದಲ್ಲಿ ನೀವು ಲೋಹಗಳನ್ನು ಸಹ ನೀವು ತೆಗೆದುಕೊಳ್ಳಬೇಕು. ಬೆಳ್ಳಿ ಒಳ್ಳೆಯದು, ತಾಮ್ರ ಇನ್ನೂ ತುಂಬಾ ಒಳ್ಳೆಯದು. ಹಿತ್ತಾಳೆಯ ಒಂದು ಕಳಸ ಅಥವಾ ಬಿಂದಿಗೆಯನ್ನು ಸಹ ನೀವು ಇಡಬಹುದು. ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೀರೆಯನ್ನು ಉದಿಸೋದಾದರೆ ಕೆಳಗೆ ಒಂದು ಬಿಂದಿಗೆಯನ್ನು ಇಡಿ, ಅದನ್ನು ಸಹ ನೀವು ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿದನ್ನೇ ಅದನ್ನು ಉಪಯೋಗಿಸ್ಕೊಳ್ಳಬೇಕು. ಸ್ಟೀಲ್ ಬಿಂದಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಅದನ್ನು ಉಪಯೋಗಿಸ್ಕೊಳ್ಳಲು ಹೋಗಬೇಡಿ. ಅದು ಆ ಬಿಂದಿಗೆ ಒಳಗೆ ಪೂರ್ತಿಯಾಗಿ ಅಕ್ಕಿಯನ್ನು ತುಂಬಿ ಶಾಸ್ತ್ರಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಅದರೊಳಗೆ ಮತ್ತೊಂದು ಕಳಸವನ್ನಿಟ್ಟು ಒಂದು ಪುಟ್ಟದಾಗಿ ಒಂದು ಕಳಸವನ್ನಿಡಿ ಹಿತ್ತಾಳೆ, ತಾಮ್ರ, ಬೆಳ್ಳಿದು. ಅದರೊಳಗೆ ನೀರನ್ನು ಹಾಕಿ ನಾನು ತಿಳಿಸ್ಕೊಟ್ಟಿರೋ ಹಾಗೆ ನೀವು ವಸ್ತುಗಳನ್ನು ಹಾಕಿ ಪೂಜೆ ಮಾಡಬೇಕಾಗಿರುತ್ತದೆ. ಕಳಸವನ್ನಿಟ್ಟು ಪರಿಶುದ್ಧವಾದ ನೀರನ್ನು ಹಾಕಿ ನೀವು ಒಂದು ಆವತ್ತಿನ ದಿವಸ ಗಂಗೆ ಪೂಜೆ ಮಾಡಿಕೊಂಡು ನೀರನ್ನು ತಂದು ಆವತ್ತಿನ ದಿವಸನೇ ಕಳಸದ ಒಳಗೆ ಹಾಕಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಅದು ನೀವು ಕಳಸದ ಒಂದು ಪ್ರತಿಷ್ಠಾಪನೆ ಮಾಡುವ ಶುಭ ಸಮಯ ಸಹ ನಾನು ನಿಮಗೆ ಒಂದು ನಂತರದ ದಿನಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಕಳಸವನ್ನಿಟ್ಟು ಪರಿಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ನೀವು ಕಂಕಣವನ್ನು ಕಟ್ಟಬೇಕಾಗುತ್ತದೆ. 2 ವಿಳೆದೆಲೆ ಹಾಗೆ ಒಂದು ಸೇವಂತಿ ಅಂಗನೂರಿನಿಂದ ಕಂಕಣವನ್ನು ಕಟ್ಕೊಂಡು ಅದರೊಳಗೆ ನೀವು ರೋಸ್ ವಾಟರ್ ಹಾಕಬೇಕಾಗುತ್ತದೆ. ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ವಸ್ತುಗಳನ್ನು ನೀವು ಹಾಕಿಕೊಂಡು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಹಾಕಿಕೊಳ್ಳಿ. ಆದರೆ ಚಕ್ಕೆಯನ್ನು ಅದರೊಳಗೆ ನೀವು ಹಾಕಲು ಬರುವುದಿಲ್ಲ, ಚಕ್ಕೆ ಬೇರೆ ಹಾಕುವುದು. ಆದರೆ ಕೆಲವರು ಡ್ರೈ ಫ್ರೂಟ್ಸ್ಗಳನ್ನು ಸಹ ಹಾಕ್ತಾರೆ. ಆ್ಯಕ್ಚುಲಿ ನಾವು ಡ್ರೈ ಫ್ರೂಟ್ಸ್ಗಳನ್ನು ಹಾಕಬಾರ್ದು. ನಾವು ತಿನ್ನೋ ಪದಾರ್ಥಗಳನ್ನು ನಾವು ವೇಸ್ಟ್ ಮಾಡಬಾರ್ದಲ್ವ. ಅದಕ್ಕೆ ನಾನು ಸಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕುವುದಿಲ್ಲ ಕಳಸದ ಒಳಗೆ. ಆ್ಯಕ್ಚುಲಿ ಅದು ಹಾಕಬಾರ್ದು ಸಹ. ಏನಕ್ಕಪ್ಪ ಅಂತ ಅನ್ನೋದಾದರೆ, ನಾವು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀರಿ. ಕೆಲವರು ಶನಿವಾರ ವಿಸರ್ಜನೆ ಮಾಡ್ತಾರೆ, ಕೆಲವರು 3 ದಿನ ಇಟ್ಕೊಂಡು ಭಾನುವಾರ ವಿಸರ್ಜನೆ ಮಾಡ್ತಾರೆ ಕಳಸವನ್ನು. ಒಂದು ಆ ರೀತಿ ಕಾರಣಗಳಿಂದ ಕೆಲವರು ವಿಸರ್ಜನೆ ಮಾಡ್ತಾರೆ. ನಾವು ಅದರೊಳಗೆ ತಿನ್ನುವ ಪದಾರ್ಥಗಳನ್ನು ಹಾಕುವುದರಿಂದ ಅದು ಕೊಳೆಯಲು ಚಾನ್ಸಸ್ ಇರ್ತದೆ. ಕೊಳ್ತಿದ್ರೆ ಅದರೊಳಗೆ ಕೆಟ್ಟ ವಾಸನೆ ಬಂದಿದ್ದರೆ ಅದು ದೋಷ ಸಹ ನಮಗೇ ಬರುವಂಥದ್ದು. ಆದ್ದರಿಂದ ಆ ವಸ್ತುವನ್ನು ದಯವಿಟ್ಟು ಹಾಕಲು ಹೋಗಬೇಡಿ. ನೀವು ಆ ವಸ್ತುವನ್ನು ಹಾಕದೇ ಇರುವಂಥದ್ದು ತುಂಬಾ ಒಂದು ಸೂಕ್ತವಾದದ್ದು. ನಾನು ತಿಳಿಸ್ಕೊಟ್ಟಿರುವಂಥ ನೀವು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಹಾಕಿಕೊಂಡು ಅದರೊಳಗೆ ನೀವು ಸಂಕಲ್ಪ ಮಾಡಿಕೊಂಡು ಹೂವು ಮತ್ತು ಅಕ್ಷತೆ ಅಷ್ಟನ್ನು ಹಾಕಿ 5 ವಿಳೆದೆಲೆ ಇಟ್ಟು ಒಂದು ಮಾವಿನ ಕುಡಿಯನ್ನು ಇಡಿ. ಅದು ತುಂಬ ಶ್ರೇಷ್ಠವಾದ ಒಂದು ಮಾವಿನ ಕುಡಿ. ನಂತರದಲ್ಲಿ ನೀವು ಒಂದು ಕಾಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಕಾಯನ್ನು ಚೆನ್ನಾಗಿರುವಂಥ ಒಂದು ಕಾಯನ್ನು ಇಟ್ಟು ಒಂದು ಕಾಯನ್ನು ಇಟ್ಟು ಅದಕ್ಕೆ ನೀವು ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಆ ಪೂಜೆ ಆಗ ನಾನು ನಿಮಗೆ ಒಂದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಲ್ಲ ಫ್ರೆಂಡ್ಸ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳು ಹಾಗೆ ಶಾಸ್ತ್ರೋಕ್ತವಾಗಿ ಕಳಸವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ತಿಳಿಸ್ಕೊಡ್ತಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.